ಕೆಪಿಸಿಸಿ ಗಾದಿ ಬದಲಾವಣೆ, ಮೂಡಾಕೆ, ಸಿಎಂ ರೇಸ್, ಹೀಗೆ ಸದಾ ಒಂದಿಲ್ಲೊಂದು ವಿವಾದಗಳಿಂದ ರಾಜ್ಯ ಕಾಂಗ್ರೆಸ್ ನಲುಗಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸಾರಥಿ ಮಾತ್ರ ದೇವರ ಮೊರೆ ಹೋಗಿದ್ದಾರೆ. ಶಿವಲಿಂಗ ಮೂರ್ತಿಗೆ ರುದ್ರಾಭಿಷೇಕ ಮಾಡಿದ್ದಾರೆ. ಶಕ್ತಿ ದೇವನ ಸನ್ನಿಧಿ ಕಪಿಲೇಶ್ವರ ದೇವಗುಲದಲ್ಲಿ ಡಿಕೆಶಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಸಕಲ ಸಿದ್ಧತೆ. ದಕ್ಷಿಣ ಕಾಶಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಡಿಕೆಶಿ. ಡಿಸಿಎಂ ಡಿಕೆಶಿ ಸಿಎಂ ಆಗಲೆಂದು ಅರ್ಚಕನ ಆಶೀರ್ವಾದ. ಹೌದು, ಕಪಿಲೇಶ್ವರನಿಗೆ 111 ಲೀಟರ್ ಹಾಲು. ಡಿಕೆಶಿ ಸಿಎಂ ಆಗಲೆಂದು ಅರ್ಚಕರಿಂದ ತ್ರಿಶೂಲ ನೀಡಿ ಆಶೀರ್ವಾದ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ನಗರದ ಕಪಿಲೇಶ್ವರ ದೇವಸ್ಥಾನದಲ್ಲಿ. ಹೌದು, ದಕ್ಷಿಣ ಕಾಶಿ ಭಾವುಕರ ಭೂಕೈಲಾಸ ಎಂದೇ ಪ್ರಸಿದ್ಧಿ ಪಡೆದ ಕಪಿಲೇಶ್ವರ ಶಿವಲಿಂಗ ಮೂರ್ತಿಗೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಿದ್ದಾರೆ. ದೇವಸ್ಥಾನದ ಅರ್ಚಕ ಮಂಜುನಾಥ್ ಭಟ್ ನೇತೃತ್ವದಲ್ಲಿ ರುದ್ರಾಭಿಷೇಕ, ಪಂಚಮಾಮೃತ ಅಭಿಷೇಕ, ಕ್ಷೀರಾಭಿಷೇಕ ಮಾಡಲಾಯಿತು. ಬೆಳಗಾವಿಯಲ್ಲಿ ಜನವರಿ 21ರಂದು ಗಾಂಧಿ ಭಾರತ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಇಲ್ಲದೆ ಸಮಾವೇಶ ಯಶಸ್ವಿಯಾಗಿ ನೆರವೇರಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಇದಕ್ಕೂ ಮುಂಚೆ ಪ್ರತಿಕ್ರಿಯೆ ನೀಡಿದಂತಹ ಡಿಕೆಶಿ, ನಾನು ದೈವ ಭಕ್ತನಾಗಿದ್ದೇನೆ, ಹೀಗಾಗಿ ನನ್ನ ರಕ್ಷಣೆಗೆ ದೇವರ ಆಶೀರ್ವಾದ ಪಡೆಯುತ್ತೇನೆ ಎಂದು ಹೇಳಿದ್ರು. ಅದರಂತೆ ಕಪಿಲೇಶ್ವರ ಮಂದಿರದಲ್ಲಿ ಡಿಕೆ ಶಿವಕುಮಾರ್ ಅವರು ಶಿವಲಿಂಗಕ್ಕೆ ರುದ್ರಾಭಿಷೇಕ, ಪಂಚಮಾಮೃತ ಅಭಿಷೇಕ ಮಾಡಿದ್ರು. ಶಿವಲಿಂಗ ಮೂರ್ತಿ ಎದುರಿಗೆ ಶರ್ಟ್ ಬಿಚ್ಚಿ ಭಕ್ತಿಯಿಂದ ಪೂಜೆಯಲ್ಲಿ ಡಿಕೆಶಿ ಮಗ್ನರಾಗಿದ್ರು. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಅಲ್ಲಿ ಸರ್ಕಾರದವರು ಕೂಡ ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀನಿ. ಇನ್ನು ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅರ್ಧ ಗಂಟೆಗಳ ಕಾಲ ರುದ್ರಾಭಿಷೇಕ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ರು. ಪೂಜೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ಈಶ್ವರನ ಆಶೀರ್ವಾದ ಸಿಗಲಿ ಎಂದು, ಶಾಂತಿ ನೆಮ್ಮದಿಯಿಂದ ರಾಜ್ಯದ ಜನತೆಗೆ ಒಳ್ಳೆಯದು ಆಗಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದರು. ಇದೇ ವೇಳೆ ಪೂಜೆ ಬಳಿಕ ಕಪಿಲೇಶ್ವರ ಅನುಗ್ರಹದಿಂದ ಸಿಎಂ ಆಗಿ ಎಂದು ಡಿಕೆಶಿಗೆ ಅರ್ಚಕ ಮಂಜುನಾಥ ಭಟ್ ಶುಭ ಹಾರೈಸಿ ಡಿಕೆಶಿಗೆ ತ್ರಿಶೂಲ್ ಫಲ ಪುಷ್ಪದಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ. ಪ್ರಾರ್ಥನೆ ಅದು ಹೇಗಿರ್ತದೆ, ಅದು ನೀವು ಹೇಳಿದ್ರಲ್ಲ, ಸಿಎಂ ಅಂದರೆ ಉಪಮುಖ್ಯಮಂತ್ರಿದಲ್ಲಿ ಸಿಎಂ ಅಂತ ಅಂದರೆ ನನಗೆ ಬಾಯಲ್ಲಿ ಬರಲಿಲ್ಲ, ಅದಕ್ಕೋಸ್ಕರ ಅದು ಸಿಎಂನ ಏನು ಸಿಎಂ ಆಗಲಿ ಅಂತ ಹಾರೈಸಿದ್ರೆ ಸಿಎಂ ಆಗಲಿ, ಅದಕ್ಕೋಸ್ಕರ ಅಂದರೆ ತುಂಬ ಹೈ ಲೆವೆಲು ಏನೇನೋ ಇರ್ತದಲ್ಲ, ಸಿಎಮ್ಮು ಮತ್ತು ಮೇಲೆ ಈಗ ಅವರು ಡಿಸಿಎಂ ಇದ್ದಾರೆ, ಸಿಎಂ ಆಗಲಿ ಅಂತ ಹಾರೈಸಿದ್ರಿ. ಡಿಸಿಎಂ ಇದ್ದಾರೆ ಅವರು. ಈಗ ನೀವು ಸಿಎಂ ಆಗಲಿ ಅಂತ ಹಾರೈಸಿದ್ರಿ. ಸಿಎಂ ಆಗಲಿ ಅಂತ, ಹೌದು. ಅದಕ್ಕೇನಂದ್ರೆ ಅದಕ್ಕೆ ಅವರು ಹೇಳಿದರು, ಅಷ್ಟೇನು ದೊಡ್ಡದು ನಿಮ್ಮ ಆಶೀರ್ವಾದ ದೇವರದ ಆಶೀರ್ವಾದ ಇದ್ರೆ ಸಾಕು. ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳ ಮಧ್ಯೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮೊರೆ ಹೋಗಿದ್ದು, ದೇವಸ್ಥಾನದ ಅರ್ಚಕ ಕೂಡ ನೀವು ಸಿಎಂ ಆಗಲೆಂದು ಆಶೀರ್ವಾದ ಮಾಡಿದ್ದಾರೆ. ಮತ್ತೊಂದೆಡೆ ನಾನು ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳಕ್ಕೆ ಹೋಗ್ತೇನೆ. ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಸಚಿವರು ನನಗೆ ಆಹ್ವಾನಿಸಿದ್ದಾರೆ ಎಂದು ತಿಳಿಸಿದ್ರು. ಬಾಲಪ್ಪ ತೇರದಾಳ, ಜೀ ಕನ್ನಡ ನ್ಯೂಸ್, ಬೆಳಗಾವಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.